ಈಗ ಹರಿಯಾಣದಲ್ಲೂ ಕೂಡ ಇದನ್ನ ನಮ್ಮ ಕಾಂಗ್ರೆಸ್ ಅಧ್ಯಕ್ಷ ವಿರೋಧ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದಾರೆ. ಸೊ 25 ಲಕ್ಷ ವೋಟ್ ಅಷ್ಟು ಮ್ಯಾನಿಪುಲೇಟ್ ಆಗಿದೆ ಅನ್ನೋದು ಈಗಾಗಲೇ ತಿಳಿಸಿದ್ದಾರೆ. ಒಂದೇ ಮನೆಯಲ್ಲಿ ನಮ್ದು ಏನಂತ ಅಂತಂದರೆ ರಾಹುಲ್ ಗಾಂಧಿ ಅವರ ಚಿಂತನೆ ಫೈಟ್ ಟು ಪ್ರೊಟೆಕ್ಟ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಡೆಮೋಕ್ರಸಿ. ಈಗ ನಮಗೆ ಸಾರ್ವಜನಿಕರಿಗೆ ಪಬ್ಲಿಕ್ ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ, ರಿಸ್ಟೋರೇಷನ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವನ ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ದೊಡ್ಡ ಹೋರಾಟವನ್ನು ಮಾಡಿಕೊಂಡು ನಮಗೆ ಕರ್ನಾಟಕ ರಾಜ್ಯದಿಂದನೇ ಈ ಒಂದು ದೊಡ್ಡ ಹೋರಾಟ ಪ್ರಾರಂಭ ಮಾಡೋದ್ರಿಂದ AICC ಅವರು ಇಡೀ ದೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, PCCಗೆ, ನಾವು ರಾಷ್ಟ್ರಪತಿಗಳಿಗೆ ಮತ್ತು ಎಲೆಕ್ಷನ್ ಕಮಿಷನ್ ಅವ್ರಿಗೆ ನೇರವಾಗಿ ಜನರ ಅಭಿಪ್ರಾಯನ ತಿಳಿಸಬೇಕು. ಇದು ಬರೀ ಕಾಂಗ್ರೆಸ್ ಪಕ್ಷದ ಹೋರಾಟ ಅಲ್ಲ, ಇದು ಇಡೀ ಪ್ರಜಾಪ್ರಭುತ್ವದ ಒಂದು ಜನ ತಮ್ಮ ಮತದ ಹಕ್ಕನ್ನು ಉಳಿಸ್ಲಿಕ್ಕೋಸ್ಕರ, ಸಂವಿಧಾನವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ, ಪ್ರಜಾಪ್ರಭುತ್ವದ ಪರವಾಗಿ ನಿಂತಹ ಒಂದು ಹೋರಾಟ. ಎಲ್ಲ ಸಾರ್ವಜನಿಕರು ಕೂಡ ಪಕ್ಷ ಭೇದವನ್ನು ಮರೆತು ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ನಿಂತ್ಕೊಂಡಿದೆ. ಇದನ್ನು ಮಾಡಬೇಕು ಅಂತೇಳಿ ನಾವು ಪ್ರಾರಂಭವನ್ನು ನಾವು ಮಾಡಿದ್ದೇವೆ. ಸೊ ಅದಕ್ಕೆ ನಮ್ಮ ಕಾರ್ಯಕರ್ತರಿಗೆ ಇಡೀ ದೇಶದ ಉದ್ದಗಲೂ ಕೂಡ ನಾವು ಈ ಎಲೆಕ್ಷನ್ ಕಮಿಷನ್ಗೆ ಮತ್ತು ದೆಹಲಿಗೆ ತಿಳಿಸಲಿಕ್ಕೆ ಸಿಗ್ನೇಚರ್ ಕ್ಯಾಂಪೇನಿಂಗ್ ಆಂದೋಲನವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಕೆಲವು ಕಡೆ ಹೋಗಿ ಸಿಗ್ನೇಚರ್ ಮಾಡಿದ್ದಾರೆ. ನಾನು ಇಲ್ಲೂ ಮಾಡಿದ್ದೇನೆ, ರಾಯಚೂರು ಜಿಲ್ಲೆಗೆ ಹೋಗಿ ಮಾಡಿದ್ದೇನೆ, ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ. ಸೊ ಎಲ್ಲ ಕಡೆ ನಮ್ಮ ಕಾರ್ಯಕರ್ತರಿಗೆ ಉರುಪು ಮಾಡಿದ್ದೇವೆ. BLA ಕೂಡ ಬೇರೆ ವಿಚಾರ ಇದೆ, ಅದು ಬೇರೆ ನಾನು ಮಾತಾಡ್ತೇನೆ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಒಟ್ಟು ಈಗಾಗಲೇ 1,12,41,000 ಸಿಗ್ನೇಚರ್ನ ಮಾಡಿದ್ದೇವೆ. ಇದು ನಮ್ಮ ಸರ್ವಜ್ಞ ನಗರದ ಡಬ್ಬ. ಇದರಲ್ಲಿ 50,000 ಸಿಗ್ನೇಚರ್ಸ್ ಇದೆ. ಇಲ್ಲೆಲ್ಲ ಪ್ರತಿ ಕ್ಷೇತ್ರದಿಂದ ಬಂದಿರೋದು, ಬಳ್ಳಾರಿಯಿಂದ ಬಂದಿದೆ, ಈಸ್ಟು, ಗದಗ, ರಾಯಚೂರು, ಕೊಪ್ಪಳ, ಧಾರವಾಡ, ಯಾದಗಿರಿ ಈ ರೀತಿ ಬಂದಿದೆ. ಇಲ್ಲೂ ಕೂಡ ಉಡುಪಿ, ಸೌತು ಎಲ್ಲ ಬಂದಿರುವಂಥದ್ದೆಲ್ಲ ದಾಖಲೆ ಇದೆ. 40 ಡಿಸ್ಟಿಕ್ಕಲ್ಲೂ ಕೂಡ ನಮ್ಮ ಪೊಲಿಟಿಕಲ್ ಡಿಸ್ಟ್ರಿಕ್ಟ್ಸ್ 40 ಡಿಸ್ಟಿಕ್ ಇದೆ. ಆ ಡಿಸ್ಟಿಕ್ದೆಲ್ಲ ಕೂಡ ನಾವು ಸಿಗ್ನೇಚರ್ ಕ್ಯಾಂಪೇನ್ ಮಾಡಿದ್ದೇವೆ. ಅದನ್ನು ನಮಗೆ 9ನೇ ತಾರೀಕು 10ನೇ ತಾರೀಕು ತೆಗೆದುಕೊಂಡು ಹೋಗೋದು ಅನ್ನೋದು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಆದರೆ ಅಷ್ಟರೊಳಗಡೆ ತಲುಪಿಸ್ಬೇಕು ಅಂತ ನಮಗೆ ಎಷ್ಟಾಗಿದೆಯೋ ಅಷ್ಟು ತಲುಪಿಸಿ ಅಂತ ಹೇಳಿದ್ದಾರೆ. ಇದು ರಾಮಲೀಲಾ ಮೈದಾನದಲ್ಲಿ 3ನೇ ವಾರದಲ್ಲಿ ಒಂದು ದೊಡ್ಡ ಬೃಹತ್ ಸಭೆಯನ್ನು ಕೂಡ ಇಡಬೇಕು ಅನ್ನೋದು ಒಂದು ತೀರ್ಮಾನ ಇದೆ. ಸೊ ನಮಗೆ ತಲುಪಿಸ್ಬೇಕು ಅಂತೇಳಿ ನಾನು ಝೂಮ್ ಮೀಟಿಂಗ್ಗಳನ್ನ ಕಂಡಕ್ಟ್ ಮಾಡಿದ್ದೀನಿ. AICC ಜನರಲ್ ಸೆಕ್ರೆಟರಿ ಮಾಡಿದ್ದಾರೆ, ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಮಾಡಿದ್ದಾರೆ, ನಮ್ಮ ಬ್ಲಾಕ್ ಅಧ್ಯಕ್ಷಗಳು ಮಾಡಿದ್ದಾರೆ. ಎಲ್ಲ ಭಾಳ ಪ್ರಾಮಾಣಿಕವಾಗಿ ಒಂದು 8 ಕಡೆ ಬಿಟ್ಟರೆ ಬೇರೆ ಕಡೆ ಎಲ್ಲ ಚೆನ್ನಾಗಿ ನಡೆದು ಪಟ್ಟಿ ಇದೆ ನಮ್ಮ ಹತ್ರ, ಯಾರು ಏನೇನು ಮಾಡಿದ್ದಾರೆ ವಿತ್ ಇನ್ಕ್ಲೂಡಿಂಗ್ ಫೋನ್ ನಂಬರ್ಸು. ಇಲ್ಲಿ ಕಂಪ್ಲೀಟ್ ನಿಮಗೆ ನಾನು ಲಿಸ್ಟನ್ನು ಯಾವ ರೀತಿ ಮಾಡಿದ್ದೀವಿ ಅಂಥೇಳಿ ಒಂದು ಮಾಹಿತಿ ಕೂಡ ಇದೆ. ನಾವು ಅರ್ಜಿ ಹಾಕ್ಬಿಟ್ಟು ವಿತ್ ಸಿಗ್ನೇಚರ್ಸು, ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರ್ಸು ಎಲ್ಲ ಮಾಹಿತಿಯನ್ನು ಒಂದೊಂದು ಪುಸ್ತಕದಲ್ಲಿ ಕೂಡ ರೆಡಿ ಮಾಡಿ ನಾವೆಲ್ಲ ಬೂತ್ ವೈಸು ಕೊಟ್ಟಿದ್ದೇವೆ. ಅಂದರೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಇವತ್ತು ನಾವು ಮಾಡ್ತಾಯಿದ್ದೇವೆ. ಸೊ ನಾವೇ ನಾಳೆ ಬೆಳಗ್ಗೆ ಕೆಲವರು ತಮಿಳ್ನಾಡವರು ಟ್ರಕ್ಕಲ್ಲಿ ಕಳಿಸ್ತಾ ಇದ್ದಾರೆ. ನಾನು ಒಂದು 12 ಜನ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ಗಳು ಯಾರೋ ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಅವರದ್ದು ಕೈಲಿ ಒಂದೊಂದು ಫ್ಲೈಟಲ್ಲಿ ಒಂದು 20 kg 30 kg ಹಾಕ್ಲಿಕ್ಕೆ ಅವಕಾಶ ಇದೆ. ಇನ್ನು ಹೋದರೆ ಲಾರಿಲಿ ಕಳಿಸಿದ್ರೆ ಲೇಟ್ ಆಗ್ತದೆ ಅಂತೇಳಿ ಮುಂಚಿತವಾಗಿ ಒಂದು 10 ಜನನ ಕಳಿಸಿಸ್ಬಿಟ್ಟು ಅದೇ ಚಾರ್ಜ್ಗೆ, ಲಾರಿ ಚಾರ್ಜ್ಗೆ 10 ಜನ ಹೋಗಿ ಬಂದ್ಬಿಡ್ಬೋದು. ಹೋಗಿ ಹಾಕಿ ಕಳಿಸಿ ಅಲ್ಲಿ ಡೆಲಿವರಿ ಮಾಡಿಬಿಟ್ಟು ಬರೋಣ ಅಂಥೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ ನಾನು, ಮುಖ್ಯಮಂತ್ರಿಗಳು, ನಮ್ಮ ಯಾರ್ಯಾರು ಕಾರ್ಯಕರ್ತರು, ಅಧ್ಯಕ್ಷಗಳು, ಶಾಸಕರು ಪ್ರಾಮಾಣಿಕತೆ ದುಡಿದ್ದಾರೆ ಅವ್ರಿಗೆ ಕೆಲಸ ಮಾಡಬೇಕು. ನಮ್ಮ ರಾಜ್ಯದಿಂದನೇ ಇದನ್ನು ಮೊದಲು ಪ್ರಾರಂಭ ಮಾಡಿರೋ ದೃಷ್ಟಿಯಿಂದ ನಾವೇ ಮೊದಲು ಎಲ್ಲರಿಗಿಂತ ಮುಂಚಿತವಾಗಿ ಅದನ್ನು ತಲುಪಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಸೊ ಅದನ್ನು ಹೋಗಿ ದೆಹಲಿಗೆ AICC ಕಚೇರಿಗೆ ತಲುಪಿಸ್ತೀವಿ.
ತಲುಪಿಸಾದ್ಮೇಲೆ ಅವರು ಎಲ್ಲಿಗೆ ಆ್ಯಕ್ಚುಲಿ 10ನೇ ತಾರೀಕು ಇದನ್ನು ಸಬ್ಮಿಟ್ ಮಾಡಬೇಕು ಅಂತ ನಮಗೆ ನಿರ್ದಿಷ್ಟವಾಗಿ ಮಾರ್ಗದರ್ಶನ ಇತ್ತು. ಬಟ್ ಅದು 10ನೇ ತಾರೀಕು ಮಾಡ್ತಾರೋ ಏನೋ AICC ಅವ್ರಿಗೆ ಬಿಟ್ಟಂಥ ವಿಚಾರ. ಬಟ್ ನಮಗೆ 25ನೇ ತಾರೀಕು ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಕೂಡ ಈಗಾಗಲೇ ಚರ್ಚೆ ಆಲೋಚನೆ ಕೂಡ ಈಗಾಗಲೇ ನಡೀತಾ ಇದೆ. ನಾವು 10ನೇ ತಾರೀಕು ಅದನ್ನು ತಲುಪಿಸೋಂಥ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸೊ ಇವತ್ತೆಲ್ಲ ಕಲೆಕ್ಟ್ ಮಾಡಿ ನಾಳೆ ಎತ್ಕೊಂಡು ಹೋಗಿ ನಾಡಿದ್ದು 10ನೇ ತಾರೀಕು ಅವರ ಗಮನಕ್ಕೆ ನಾವು ಇದನ್ನು ಅವ್ರ ವಶಕ್ಕೆ ಕೊಡ್ತಾ ಇದ್ದೇವೆ. ಸೊ ಅದಕ್ಕೆ ಈ ಒಂದು ವಿಚಾರ ಇನ್ನು ಇದು ಇಲ್ಲಿಗೆ ಮುಂದುವರಿಸ್ತೀವಿ ನಾವು. ಎಲ್ಲೆಲ್ಲಿ ಇನ್ನೇನು ಆಗಿಲ್ಲ ಅವರೆಲ್ಲ ಕೂಡ ಇದನ್ನು ಹೆಚ್ಚಿಗೆ ಜವಾಬ್ದಾರಿ ತೆಗೆದುಕೊಂಡು ಇನ್ನೂ 3-4 ದಿನದಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ನಂಬರನ್ನು ಜಾಸ್ತಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಆ ಕೆಲಸವನ್ನು ಈ ಸಂದರ್ಭದಲ್ಲಿ ಮಾಡಬೇಕಾಗ್ತದೆ. ಈ ಒಂದು ದೊಡ್ಡ ಆಂದೋಲನ ಇದು ಎಲೆಕ್ಷನ್ ಕಮಿಷನ್ ಅವರು ನಮಗೆ ಮಾಹಿತಿ ಕೇಳ್ತಾರೆ, ನಾವು ಅವ್ರು ಕೇಳಿದ್ರೆ ಕೆಲವು ಇನ್ಫಾರ್ಮೇಷನ್ ಕೊಡೋಕ್ಕೆ ಅಂತೇಳಿ. ಸೊ ಅದಕ್ಕೆ ನಮಗೆ ಕಾರ್ಪೊರೇಷನ್ ಎಲೆಕ್ಷನ್ಗೆ ನಾವು ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಾವು ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸರ್ಕಾರದ ಚಿಂತನೆ ಬ್ಯಾಲೆಟಲ್ಲೇ ಮಾಡಬೇಕು ಅನ್ನೋದು ನಮ್ಮ ಚಿಂತನೆ. ಏಕೆಂದರೆ ಜನರಿಗೆ ನಂಬಿಕೆ ಹೊರಟೋಗಿದೆ. ನಮ್ಮ ಸೆಂಟ್ರಲ್ ಗೌರ್ಮೆಂಟೇ ಹಿಂದೆ ನಾವು ಇದನ್ನು ತಂದು ವೋಟಿಂಗ್ ಮಿಷಿನ್ ತಂದು ಇರಲಿ ಅದ್ರ ಬಗ್ಗೆ ದೊಡ್ಡ ವ್ಯಾಪಕವಾದ ಚರ್ಚೆ ನಡೀತಾ ಇದೆ. ಆದರೆ ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ರಾಜ್ಯ ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ನಂಬರ್ 1 ಅಂತೇಳಿ ಈಗಾಗಲೇ AICC ಅವರು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಇದು ನಂದಲ್ಲ, ನಮ್ಮ BLAಗಳದು, ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ನಮ್ಮ ಜಿಲ್ಲಾ ಅಧ್ಯಕ್ಷಗಳು, ಇವಾಗ ನಮ್ಮ ಶಾಸಕರು ಮಾಡಿದಂಥ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಮಾಡಿದಂಥ ಕೆಲಸ. ಸೊ ಅವ್ರಿಗೆ ಪಕ್ಷದ ಪರವಾಗಿ ನಾನು ಅವರೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ಇದನ್ನು ಮುಖ್ಯಮಂತ್ರಿಗಳು ಇವತ್ತು ಅವ್ರಿಗೆಲ್ಲ ಕೂಡ ಅಭಿನಂದಿಸೋ ಜೊತೆಗೆ ನಾನು ಎತ್ಕೊಂಡೋಗಿ ಇದನ್ನೆಲ್ಲ ಕೂಡ ಅಲ್ಲಿ ಡೆಲಿವರಿ ಮಾಡಿಸೋಂಥ ಕೆಲಸ ನಾವು ಮಾಡ್ತೇವೆ. ಈ ವಿಚಾರವನ್ನು ರಾಜ್ಯದ ಎಲ್ಲ ನಾಗರಿಕರಿಗೆ ತಿಳಿಸ್ಬೇಕಾದ್ದು ಇದು ಒಂದು ಪಬ್ಲಿಕ್ ಮೂಮೆಂಟ್. ಇದು ನಮ್ಮದು ಕೆಲಸ ಅಲ್ಲ. ಮುಂದಕ್ಕೆ ಬೇರೆ ಪ್ಲಾನ್ ಆಫ್ ಆ್ಯಕ್ಷನ್ಸು ಬೇರೆ ಪ್ರೋಗ್ರಾಮ್ಸ್ ಎಲ್ಲ ನಾವು ಹಮ್ಮಿಕೊಂಡಿದ್ದೇವೆ. ಈ ದೃಷ್ಟಿಯಿಂದ ಈ ಪಕ್ಷದ ವೋಟ್ ಚೋರಿ ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡುವಂಥ ಕೆಲಸ ಏನು ರಾಹುಲ್ ಗಾಂಧಿ ಅವರು ಇದನ್ನು ದೊಡ್ಡ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ. ಈ ನಾಯಕತ್ವವನ್ನು ವಹಿಸ್ಕೊಂಡಿರೋದಕ್ಕೆ ಅವ್ರಿಗೆ ನಾನು ಅಭಿನಂದಿಸಿ ಶುಭ ಹಾರೈಸಿ ಯಶಸ್ವಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಾವು ಒತ್ತಾಯವನ್ನು ಮಾಡಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ ಮತ್ತು ಯಾರ್ಯಾರು ಪಕ್ಷದ ರಾಜ್ಯದ ಅಧ್ಯಕ್ಷಗಳು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ನನ್ನ ಈ 4 ಮಾತನ್ನು ಮುಗಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.